ಅಪರಿಚಿತ ವ್ಯಕ್ತಿಗಳಿಂದ 3 ಒಳ್ಳೆ ವಿಷಯಗಳಿದ್ದರೆ 100 ಕೆಟ್ಟ ವಿಷಯಗಳಿರುತ್ತವೆ. ಜಾಗೃತಿ. ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಹೆಲೋ ಗೈಸ್. ನಾನಿವತ್ತು ಕ್ಲಾಸಿಗೆ ಎಂಟ್ರಿ ಕೊಡೋ ಟೈಮಲ್ಲಿ ನನ್ನನ್ನು ವೆಲ್ಕಮ್ ಮಾಡಿದ್ದು ಇವರು. ಎಷ್ಟು ಬ್ಯೂಟಿಫುಲ್ ಅಲ್ಲ, ಆಗ್ತಾನೆ ಹಾಕಿರುವಂಥ ಗಿಡಗಳು. ಇವತ್ತು ನನಗೆ ಎಲ್ಲರೂ ಕಾಂಪಿಟೇಷನ್, ನನಗಿಂತ ಬೇಗ ಬಂದುಬಿಟ್ಟಿದ್ದಾರೆ. ಆ್ಯಕ್ಚುಲಿ ನಾನೇ ಲೇಟಾಗಿ ಬಂದಿದ್ದೆ. ಸೊ ಮ್ಯಾಮ್ ಕೂಡ ಬಂದರು. ಮ್ಯಾಮ್ ಬಂದಮೇಲೆ ನಾವೆಲ್ಲರೂ ಪ್ರಿಪೇರ್ ಆಗ್ತಾ ಇದ್ದು. ಇಲ್ಲಂಥದ್ದೇನೂ ಆಗ್ತಿಲ್ಲ. ಇಲ್ಲಿ ಆಗ್ತಿರೋದು ಒಂದೇ, ಲಾಸ್ಟ್ ಟೈಮು ಬ್ಯಾಚ್ 1 ಏನು ಮಾಡಿದರು, ಬ್ಯಾಚ್ 2 ಏನು ಮಾಡಿದರು ಅನ್ನೋದಷ್ಟೇ. ಫೈನಲ್ ಆಗಿ ನಮಗೆ ಬ್ಯಾಚ್ 1ಗೆ ಹೇಳ್ಕೊಟ್ಟಾದ್ಮೇಲೆ ಬ್ಯಾಚ್ 2ಗೆ ಅಂತ ಹೇಳಿ ನಮ್ಮನ್ನು ಕೂರಿಸಿದ್ರು. ಸೊ ಅವತ್ತು ಮುಗಿದ್ಮೇಲೆ ನಾವು ಎಂಟ್ರಿ ಕೊಡ್ತಿದ್ದಾಗೆ ಮ್ಯಾಮ್ ಹೇಳಿದ್ದು ಕಾಫಿ ಬ್ರೇಕ್ ತೊಗೊಂಬಿಡಿ, ಆಮೇಲೆ ಹೇಳ್ಕೊಡ್ತೀನಿ ಅಂತ. ಸೊ ನಾವು ಸೀದಾ ಯೂಟರ್ನ್ ತೊಗೊಂಡು ಬಂದಿದ್ದೆ ಇಲ್ಲಿಗೆ. ಸುಡೋ ಬಿಸಿಲಲ್ಲಿ ಬಿಸಿ ಬಿಸಿ ಕಾಫಿ ಕುಡಿದು ಮುಗಿಸಿ ಮತ್ತೆ ಬಂದಿದ್ದು ಕ್ಲಾಸ್ಗೆ. ಹೌದು, ಇವತ್ತು ನಮಗೆ ಕ್ಲಾಸ್ ಇದ್ದಿದ್ದು ಬ್ಲೌಸ್ ಡ್ರಾಫ್ಟಿಂಗ್ ಬಗ್ಗೆ. ಇದೇನಪ್ಪ ಇಲ್ಲಿ ನಂಬರ್ಸಲ್ಲೆಲ್ಲ ಬರೆದಿದ್ದಾರೆ, ಏನಿದು ಅಂತ ಕನ್ಫ್ಯೂಷನ್ ಆಗ್ತಾ ಇದ್ದೀರಾ? ಕೆಲವ್ರಿಗೆ ಮಾತ್ರ. ಹೌದು ಗುರು, ಟೈಲರಿಂಗಲ್ಲಿ ಕ್ಯಾಲ್ಕುಲೇಷನ್ ಇದೆ. ಮ್ಯಾಮ್ ಹೇಳ್ಕೊಟ್ಟಿದ್ನೆಲ್ಲ ನಾವು ಕೇಳಿಸ್ಕೊಂಡು ವಿಡಿಯೋ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದು. ಲಾಸ್ಟ್ ಟೈಮು ಬ್ಲೌಸ್ ಡ್ರಾಫ್ಟಿಂಗ್ ಮಾಡಿದಾಗ ಬ್ಯಾಕ್ ಬ್ಲೌಸ್ ಡ್ರಾಫ್ಟಿಂಗ್ ಹೇಳ್ಕೊಟ್ಟಿದ್ರು. ಇವತ್ತು ನಮಗೆ ಹೇಳ್ಕೊಟ್ಟಿದ್ದು ಫ್ರಂಟ್. ಬ್ಯಾಕ್ ಸೀರಿಯಸ್ಲಿ ಕಷ್ಟ ಇರಲಿಲ್ಲ, ಆದರೆ ಫ್ರಂಟು ತಲೆ ಕೆಡಿಸ್ದಂಗೆ ಇನ್ಯಾವುದೂ ಕೆಡಿಸಿಲ್ಲ. ಕಲಿಯೋವರೆಗೂ ಬಿಡಬಾರ್ದು ಅಂತ ವಿಡಿಯೋ ನೋಡ್ತಾನೆ ಇದ್ದೋ, ಪ್ರಾಕ್ಟೀಸ್ ಮಾಡ್ತಾನೆ ಇದ್ದು. ಈ ಪುಟ್ಟದೊಂದು ವಿಡಿಯೋ ಪ್ರೌಡ್ ಫೀಲಿಂಗ್. ನೋಡಿದ ವಿಡಿಯೋದಲ್ಲಿ ಹೇಳ್ತಾ ಇರೋದು ನನ್ನ ವಾಯ್ಸ್ ಓವರ್ ಬಗ್ಗೆ. ತುಂಬ ಖುಷಿ ಆಯಿತು. ಮ್ಯಾಮ್ ಅದನ್ನು ಅಬ್ಸರ್ವ್ ಮಾಡಿ ಹೇಳಿದ್ದು. ಕೂತ್ಕೊಂಡು ಹೇಳ್ಕೊಡ್ತಿದ್ದು ಮ್ಯಾಮು ಇವಾಗ ನಿಂತ್ಕೊಂಡು ಯಾಕೆ ಹೇಳ್ಕೊಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾಕಂದರೆ ಉಳ್ದಿದ್ದು ನಾವು ಸ್ವಲ್ಪ ಜನಕ್ಕೆ ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಬರ್ತಾ ಇರಲಿಲ್ಲ. ಆದರೂ ಪ್ರಯತ್ನ ಮಾಡ್ತಾನೆ ಇದ್ದೋ. ಕೊನೆಗೆ ಮ್ಯಾಮು ಬನ್ನಿ ಅಂತ ಒಬ್ಬೊಬ್ಬರನ್ನೇ ಕರೆದು ನೀಟಾಗಿ ಹೇಳ್ಕೊಟ್ರು. ಆ್ಯಕ್ಚುಲಿ ಇಲ್ಲಿ ಕರೆಯೋದಕ್ಕೆ ಮುಂಚೆ ಬೋರ್ಡಲ್ಲಿ ಒಂದ್ಸಲ ಹೇಳ್ಕೊಟ್ರು, ಅಲ್ಲೂ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಸೊ ಕೊನೆಗೆ ಇದೇ ಆಯಿತು. ಸೊ ಖುಷಿಯಾಗಿ ಕ್ಲಾಸ್ ಮುಗಿಸ್ಕೊಂಡು ಕೆಳಗೆ ಬಂದು ಸ್ನ್ಯಾಪ್ ತೊಗೊಂಡು ಮನೆ ಕಡೆ ಹೊರಟು. ಇನ್ನೊಂದು ವಿಷಯ ಏನು ಅಂತಂದರೆ, ಇವತ್ತು ಆಂತರ್ಯದಲ್ಲಿ ಪೋರ್ಟ್ಫೋಲಿಯೋ ನಡೀತಾ ಇದೆ. ಅದಕ್ಕೂ ಮಿಸ್ ಮಾಡಿಕೊಂಡು ಬಿಕಾಸ್ ಸಮ್ ರೀಸನ್. ಸೊ ಅವರಿಗೂ ಎಲ್ಲ ಬಾಯ್ ಬಾಯ್ ಮಾಡಿ ನಾನು ಮನೆ ಕಡೆ ಹೊರಟೆ. ಮನೆ ಕಡೆ ಹೋಗಬೇಕಾದ್ರೆ ಟ್ರಾಫಿಕ್ ನೋಡಿ ತುಂಬಾ ತಲೆ ಕೆಟ್ಟೋಯ್ತು. ಬಿಕಾಸ್ ಬೆಳಿಗ್ಗೆಯಿಂದ ಬರೀ ಟ್ರಾಫಿಕ್ನೇ ನೋಡಿ 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 ಸಾಕಾಯಿತು. ನೀವು ನೋಡಿ. ಓಕೆ, ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.